ಇದು ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಬೆಳಗಾವಿಯಲ್ಲಿ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಕೇಸ್ಗೆ ಸಂಬಂಧಪಟ್ಟಂತೆ. ಇದು ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ನ ಬಿಗ್ ಇಂಪ್ಯಾಕ್ಟ್. ಬೆಳಗಾವಿಯಲ್ಲಿ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಪ್ರಕರಣ. ದೂರು ದಾಖಲು ಹಿನ್ನೆಲೆ 9 ಜನರ ವಿರುದ್ಧ ದಾಖಲಾಯಿತು ಎಫ್ಐಆರ್. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಬೆಳಗಾವಿಯ ಕೊಂಡಸಕೊಪ್ಪ ಗ್ರಾಮದಲ್ಲಿ ನಡೆದಿದ್ದ ಘಟನೆ ಇದು. ಕುರುಬ ಕುಟುಂಬಕ್ಕೆ ಬಹಿಷ್ಕಾರವನ್ನ ಮುಖಂಡರು ಹಾಕಿದ್ರು. ನ್ಯಾಯಕ್ಕಾಗಿ ಅಳಲು ತೋಡ್ಕೊಂಡಿದ್ದ ನೊಂದ ಕುಟುಂಬ. ಈ ಕುರಿತು ವಿಸ್ತೃತವಾಗಿ ವರದಿಯನ್ನ ಮಾಡಿದ್ದ ನಿಮ್ಮ ಫ್ರೀಡಂ ಟಿವಿ. ಇದು ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಬೆಳಗಾವಿಯಲ್ಲಿ ಒಂದು ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಲಾಗಿತ್ತು. ಇನ್ನೂ ಕೂಡ ಈ ಒಂದು ಸಾಮಾಜಿಕ ಬಹಿಷ್ಕಾರ ಅನ್ನೋದು ಜೀವಂತವಾಗಿದೆ ಅಂತ ಹೇಳಲಿಕ್ಕೆ ಆ ಒಂದು ಗ್ರಾಮ ಉದಾಹರಣೆ ಆಗಿತ್ತು. ಆ ಒಂದು ಕುಟುಂಬವನ್ನ ಊರಿನಿಂದ ಹೊರಗಡೆ ಇಡಲಾಗಿತ್ತು. ಯಾರು ಕೂಡ ಆ ಒಂದು ಕುಟುಂಬದ ಜೊತೆ ಮಾತನಾಡಂಗಿಲ್ಲ. ಒಂದು ವೇಳೆ ಏನಾದ್ರೂ ಆ ಒಂದು ಕುಟುಂಬದ ಜೊತೆ ಮಾತನಾಡಿದ್ರೆ ಅವರಿಗೆ 5,000 ರೂಪಾಯಿ ದಂಡ ಕೂಡ ವಿಧಿಸ್ತಾ ಇದ್ರಂತೆ. ಅದರ ಜೊತೆಗೆ ಏನಾದ್ರೂ ಒಂದು ವೇಳೆ ಯಾರಾದ್ರೂ ಹೋಗಿ ಅವರ ಕುಟುಂಬದವರ ಜೊತೆ ಮಾತನಾಡ್ತಿದ್ದಾರೆ ಅಂತ ಯಾರಾದ್ರೂ ಹೋಗಿ ಮಾಹಿತಿಯನ್ನ ನೀಡಿದ್ರೆ ಅವ್ರಿಗೆ 1,000 ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ರು. ದೇವಸ್ಥಾನದ ಪೂಜೆ ಮತ್ತೆ ಪ್ರೀತಿ ವಿಚಾರಕ್ಕೆ ಗ್ರಾಮದ ಕುರುಬ ಸಮಾಜದ ಪಂಚರಿಂದಲೇ ಈ ಒಂದು ಬಹಿಷ್ಕಾರವನ್ನ ಹಾಕಲಾಗಿತ್ತು. ಇನ್ನು ಮದುವೆ ಕಾರ್ಯಕ್ರಮ ಯಾವುದಕ್ಕೂ ಕೂಡ ಈ ಒಂದು ಕುಟುಂಬ ಹೋಗಂಗಿರ್ಲಿಲ್ಲ. ಕೇವಲ ಈ ಒಂದು ಕುಟುಂಬ ಒಂಟಿಯಾಗಿ ಇರಬೇಕಾಗಿತ್ತು. ಯಾರ ಜೊತೆ ಕೂಡ ಮಾತನಾಡಂಗಿರ್ಲಿಲ್ಲ. ಯಾವುದೇ ಒಂದು ಸಭೆಗೆ ಹೋಗಂಗಿರ್ಲಿಲ್ಲ. ಯಾವುದೇ ಒಂದು ಸಮಾರಂಭಗಳಿಗೆ ಹೋಗಂಗಿರ್ಲಿಲ್ಲ. ಮದುವೆಗೆ ಹೋಗಂಗಿರ್ಲಿಲ್ಲ. ಯಾವುದೇ ರೀತಿಯ ಕಾರ್ಯಕ್ರಮಗಳಿಗೂ ಕೂಡ ಈ ಒಂದು ಕುಟುಂಬಕ್ಕೆ ಯಾರು ಕೂಡ ಆಹ್ವಾನವನ್ನು ಕೂಡ ನೀಡಂಗಿರ್ಲಿಲ್ಲ. ಆ ಒಂದು ಗ್ರಾಮದಿಂದ ಈ ಒಂದು ಕುಟುಂಬವನ್ನ ದೂರ ಇಡಲಾಗಿತ್ತು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಕುರಿತಂತೆ ವಿಸ್ತೃತವಾಗಿ ನಿಮ್ಮ ಫ್ರೀಡಂ ಟಿವಿ ವರದಿಯನ್ನ ಮಾಡಿತು. ಈ ಒಂದು ವರದಿಯ ಬೆನ್ನಲ್ಲೇ ಈಗ 9 ಜನರ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ನಮಗೆ ನ್ಯಾಯ ಕೊಡಿಸಿ ಅಂತ ಒಂದು ನೊಂದ ಕುಟುಂಬ ಅಳಲನ್ನ ತೋಡ್ಕೊಂಡಿತ್ತು. ನಮಗೆ ಜೀವನ ಮಾಡೋದೇ ಬಹಳ ಕಷ್ಟ ಆಗಿದೆ. ಯಾರತ್ರನು ಕೂಡ ಮಾತನಾಡಂಗಿಲ್ಲ. ಜೊತೆಗೆ ಮನೆಯ ಮೇಲೆ ಕಲ್ಲು ತೂರಾಟ ಕೂಡ ಮಾಡ್ತಾ ಇದ್ರಂತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳ ನೊಂದ್ಕೊಂಡಿತ್ತು ಆ ಒಂದು ಕುಟುಂಬ. ಸದ್ಯಕ್ಕೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿ ಎಫ್ಐಆರ್ ಕೂಡ ಆಗಿದೆ 9 ಜನರ ವಿರುದ್ಧವಾಗಿ. ಮಲ್ಲಪ್ಪ, ವಿಠಲ್, ಭಾಗಣ್ಣ, ರಮೇಶ್, ಮಾಳಿಂಗ, ವೈಜು, ಗಂಗಪ್ಪ, ಫಿರಾಜಿ, ಯಲ್ಲಪ್ಪ, ಸಾಮ್ರೇಕರ್ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ ಅಂತೆ. ಸದ್ಯಕ್ಕೆ ತಡರಾತ್ರಿಯ ಸಂದರ್ಭದಲ್ಲಿ ಆ ಒಂದು ಮನೆಯ ಮೇಲೆ ಕಲ್ಲು ತೂರಾಟ ಕೂಡ ಮಾಡ್ತಾ ಇದ್ರು. ಕೆಲವೊಂದಿಷ್ಟು ವಿಜುವಲ್ಸ್ ಗಳನ್ನ ನೀವು ಕೂಡ ಗಮನಿಸಿರ್ತೀರಾ. ಆ ಒಂದು ವಿಂಡೋ ಏನಿದೆ, ವಿಂಡೋ ಗ್ಲಾಸ್ ಗಳೆಲ್ಲ ಪುಡಿ ಆಗಿತ್ತು. ಈ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಆ ಒಂದು ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿದ್ರು ಅಂತ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 9 ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ನೊಂದ ಕುಟುಂಬಕ್ಕೆ ಈ ಮೂಲಕವಾದ್ರೂ ಈಗ ಸ್ವಲ್ಪ ಮಟ್ಟಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಬಹುದು. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಜೊತೆಗೆ ನೊಂದ ಕುಟುಂಬದ ಜೊತೆ ಸದಾ ಫ್ರೀಡಂ ಟಿವಿ ನಿಲ್ಲುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ಹೇಳಬಹುದು. ಕೇವಲ ಇದೊಂದು ಕುಟುಂಬ ಅಷ್ಟೇ ಅಲ್ಲ, ಯಾವುದೇ ನೊಂದ ಕುಟುಂಬ ಆಗಿರ್ಲಿ ಅಥವಾ ನೊಂದ ವ್ಯಕ್ತಿ ಆಗಿರ್ಲಿ, ಆ ಫ್ರೀಡಂ ಟಿವಿ ಸದಾ ಅವರ ಬೆಂಗಾವಲಾಗಿ ನಿಲ್ಲುತ್ತೆ, ಬೆನ್ನೆಲುಬಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಬಹುದು. ಸದ್ಯಕ್ಕೆ ಆ ಒಂದು ಕುಟುಂಬಕ್ಕೆ ಈಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿರುತ್ತೆ. ಆ ಒಂದು ಗ್ರಾಮದಿಂದ ದೂರ ಇದ್ರು ಕೂಡ ಅವ್ರನ್ನ ಜೀವನ ಮಾಡ್ಲಿಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇರ್ಲಿಲ್ಲ ಗ್ರಾಮಸ್ಥರು. ಅಷ್ಟರ ಮಟ್ಟಿಗೆ ದೌರ್ಜನ್ಯ ಎಸಗ್ತಾ ಇದ್ರು. ಜೊತೆಗೆ ಯಾರಾದ್ರೂ ಆ ಒಂದು ಕುಟುಂಬದ ಜೊತೆ ಹೋಗಿ ನಾರ್ಮಲ್ ಆಗಿ ಮಾತನಾಡಿದ್ರು ಕೂಡ ಸಹಿಸ್ತಾ ಇರ್ಲಿಲ್ವಂತೆ. ಯಾರು ಮಾತನಾಡ್ತಾರೆ ಅವರಿಗೆ 5,000 ದಂಡವನ್ನು ವಿಧಿಸ್ತಾ ಇದ್ರಂತೆ. ಆ ಒಂದು 5,000 ದಂಡವನ್ನ ಭರಿಸಲೇಬೇಕಾಗಿತ್ತು. ಈಗ ಈ ಒಂದು ಕುಟುಂಬದವರು ಹೋಗಿ ಆ ಒಂದು ಕುಟುಂಬದವ್ರ ಜೊತೆ ಮಾತನಾಡ್ತಿದ್ದಾರೆ, ಬೇರೊಬ್ರು ಏನಾದ್ರು ಮಾಹಿತಿ ಕೊಟ್ರೆ ಅವ್ರಿಗೆ 1,000 ರೂಪಾಯಿ ಬಹುಮಾನ. ಹಾಗಾಗಿ ಯಾರು ಕೂಡ ಈ ಒಂದು ಕುಟುಂಬ ಸಹವಾಸಕ್ಕೆ ಹೋಗ್ತಾ ಇರ್ಲಿಲ್ವಂತೆ. ಜೊತೆಗೆ ಯಾರ ಸಹವಾಸವಿಲ್ಲದೆ, ಯಾರೂ ಕೂಡ ಮಾತನಾಡದೆ ಅಲ್ಲಿ ಇದ್ದಂಥ ಗ್ರಾಮಸ್ಥರು ಅಥವಾ ಕಿಡಿಗೇಡಿಗಳಂತ ಹೇಳ್ಬೋದು, ಒಂದು ಮನೆಯ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಅಂತಂದ್ರೆ ಅಂತಹ ಕಿಡಿಗೇಡಿಗಳನ್ನ ಎಷ್ಟು ಆ ಒಂದು ಕುಟುಂಬ ನೊಂದಿರಬಹುದು. ಸದ್ಯಕ್ಕೆ ಆ ಒಂದು ಕುಟುಂಬಕ್ಕೆ ನಿಮ್ಮ ಫ್ರೀಡಂ ಟಿವಿ ಈಗ ನ್ಯಾಯವನ್ನ ಒದಗಿಸಿಕೊಟ್ಟಿದೆ. 9 ಜನರ ವಿರುದ್ಧವಾಗಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.